ಸಮಾನ ದೃಷ್ಟಿಕೋನದಿಂದ, ಸಮಾನ ಮನಸ್ಕತೆಯಿಂದ, ಸಮಾನ ಮನಸ್ಸಿನಿಂದ, ಸಮಚಿತ್ತದಿಂದ ಪ್ರಾರ್ಥನಾಪೂರ್ವಕವಾಗಿ ಪ್ರತಿದಿನವೂ ಕೂಡ ನಮಗೆ ಕರ್ತನ ಕೃಪಾವರಗಳು ಒದಗಿ ಬರ್ತವೆ ಎಂಬುದಾಗಿ ಇರ್ಮೀಯನು ತನ್ನ ಪ್ರಲಾಪಗಳ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವುದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಎವ್ರಿ ಡೇ ಹಿ ಗಿವ್ಸ್ ನ್ಯೂ ಗ್ರೇಸ್. ಹೊಸ ಕೃಪೆಯನ್ನು ಕೊಟ್ಟು ನಮಗೆ ನಡೆಸುವಂತವನಾಗಿರ್ತಾನೆ. ಪ್ರಿಯರೇ, ಪ್ರಸಂಗಿ ಗ್ರಂಥಕರ್ತ ಹೇಳ್ತಾ ಒಂದು ಮಾತನ್ನ ಹೇಳ್ತಾನೆ, ನನಗಿರುವ ಸಮಯ ಕೊಂಚ ಇರೋದ್ರಿಂದ ನಾವು ಈ ಡೈರೆಕ್ಷನ್ ಆಫ್ಟರ್ 26ಗೆ ನಾವು ಸಾಗಬೇಕಾಗಿರುವಂತ ಡೈರೆಕ್ಷನ್ ಹೇಗೆ ಅನ್ನೋದು ಕರ್ತನು ನನಗೆ ನೀಡಿರುವಂತ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಫಿಲಡೆಲ್ಫಿಯಾ ಸಭೆಯ ಸಂದೇಶವಲ್ಲ ಇದು ನಾವು ಈ ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ಮತ್ತೊಂದು ವರ್ಷಕ್ಕೆ ಇನ್ನೇನು ಹೆಜ್ಜೆ ಇಡ್ಲಿಕ್ಕಾಗಿ ಹೋಗುವವರಾಗಿದ್ದೇವೆ. ಈ ಕಾಲಘಟ್ಟದಲ್ಲಿ ಕರ್ತನು ತಾನೇ ನಮ್ಮನ್ನು ಬಲಪಡಿಸುವ ಹಾಗೆ, ನಮ್ಮನ್ನು ನಡೆಸುವ ಹಾಗೆ ನಾವು ದೇವರ ವಾಕ್ಯದ ಬಲದಿಂದ ಸಿದ್ಧಗೊಳ್ಳೋಣ, ಸಜ್ಜುಗೊಳ್ಳೋಣ. ದೇವರ ವಾಕ್ಯಕ್ಕೆ ಹೋಗೋಣ. ದಯಮಾಡಿ ಒಂದು ಚಿಕ್ಕ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರ ಸಂದೇಶವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ದಯಮಾಡಿ ಸತ್ಯವೇದ ನಿಮ್ಮ ಬಳಿ ಇದ್ದರೆ ಮೊದಲನೇ ಅರಸರ ಗ್ರಂಥ 20ನೇ ಅಧ್ಯಾಯ 22ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 20 ವರ್ಸ್ 22 ಇದನ್ನ ನಾನು ಓದ್ತೇನೆ. ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ, ಆರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುತ್ತಾನೆ. ಆದದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೋ, ಜಾಗರೂಕನಾಗಿದ್ದು ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸು ಅಂದನು. ಈ ಪ್ರವಾದಿ ಒಬ್ಬ ಪ್ರವಾದಿ. 13ನೇ ವಚನದಲ್ಲಿ ನಾವು ನೋಡುವಾಗ ಆಗ ಒಬ್ಬ ಪ್ರವಾದಿ ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಹೆಸರಿಲ್ಲದ ಒಬ್ಬ ಪ್ರವಾದಿ, ಹೆಸರುವಾಸಿಯಾಗಿರುವಂತ ಆಹಾಬನು ಏನು ಮಹಾ ಅರಸನಾಗಿ ದೈವ ಚಿತ್ತಾನುಸಾರವಾಗಿ ನಡೆದುಕೊಂಡವನವನಲ್ಲ. ಆದಾಗ್ಯೂ ದೇವರು ಕೃಪೆ ಮಾಡಿ ಆತನನ್ನು ಅರಸನ ಸ್ಥಾನದಲ್ಲಿ ಇಟ್ಟಿರುವುದರಿಂದ ಆತನನ್ನು ನಡೆಸುವಂತ ದೇವರಾಗಿದ್ದಾನೆ. ಪ್ರಿಯರೇ, ಮಹಾಕೃಪೆಯುಳ್ಳಂತ ದೇವರು. ಅಹಾಬನ ವಿಷಯದಲ್ಲಿ ನಾವು ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ನಮ್ಮ ಧ್ಯಾನಾಂಶ ಪ್ರವಾದಿಯ ಮಾತುಗಳು ಹೇಗೆ ನಮಗೆ ಅನ್ವಯಿಸ್ತವೆ, ನಾವು ಅದನ್ನ ಆಲೋಚನೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡುವಾಗ ನಾವು ಪೇತ್ರನು ಬರೆದ ಪತ್ರಿಕೆಯಲ್ಲಿ ಪೇತ್ರನು ಹೇಳುವಂಥದ್ದು ನಾವು ಕಾಣ್ತೇವೆ. ಸೈತಾನನಾದರೂ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೂ ನುಂಗಲಿ ಎಂಬುದಾಗಿ ಸಮಯವು ಕೊಂಚವೇ ಎಂದು ತಿಳಿದು ಅವನು ಆತನು ಪ್ರಣಾಳಿಕೆಗಳನ್ನು ಹಾಕೊಂಡು ಕಾರ್ಯಗಳನ್ನು ಮಾಡೋನಾಗಿದ್ದಾನೆ. ಆದಾಗ್ಯೂ ನಾವು ಭಯಪಡಬೇಕಾಗಿಲ್ಲ. ಯಾಕಂದ್ರೆ ಅರಸರ ಗ್ರಂಥ, ಇವು ಚರಿತ್ರ ಗ್ರಂಥಗಳು, ಮೊದಲನೇ ಅರಸರಾಗಲಿ, ಎರಡನೇ ಅರಸರ ಗ್ರಂಥ ಆಗಲಿ, ಮೊದಲನೇ ಸಮಯಲ, ಎರಡನೇ ಸಮಯಲ ಆಗಲಿ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಎರಡನೇ ಪೂರ್ವಕಾಲ ವೃತ್ತಾಂತ ಆಗಲಿ, ಇವೆಲ್ಲದರಲ್ಲಿಯೂ ನಮಗೆ ಗೋಚರವಾಗುವಂತ ಒಂದು ಸತ್ಯಾಂಶ ಏನೆಂದರೆ, ಯಾವ ಅರಸನು ದೇವರನ್ನು ಆಶ್ರಯಿಸಿಕೊಂಡು ದೇವರನ್ನು ಹಾತುಕೊಂಡು ದೇವರಲ್ಲಿ ಬಲಗೊಳ್ಳುತ್ತಾನೋ ಆಗ ಆ ಸಾಮ್ರಾಜ್ಯವು ಬಲಗೊಳ್ಳುತ್ತದೆ. ಯಾವಾಗ ಅರಸನು ದೇವರನ್ನು ಬಿಟ್ಟು ದೇವರನ್ನು ವಿಸರ್ಜಿಸಿ ಅನ್ಯ ಮಾರ್ಗಗಳನ್ನು ಅನುಸರಿಸ್ತಾನೋ ಆವಾಗ ಅರಸನು ಬಲಹೀನನಾಗ್ತಾನೆ, ಸಾಮ್ರಾಜ್ಯವು ಬಲಹೀನವಾಗ್ತದೆ. ಇದರ ಸಂಗತಿ ನಾವು ನೋಡುವಾಗ ದ ಬುಕ್ ಆಫ್ ಕಿಂಗ್ಸ್, ಹಿಜ್ಕೀಯ ಅರಸನನ್ನ ತಗೊಂಡ್ರು, ಸೌಲನ ಚರಿತ್ರೆಯನ್ನು ತಗೊಂಡ್ರು, ದಾವೀದನ ಚರಿತ್ರೆಯನ್ನು ತಗೊಂಡ್ರು ಕೂಡ ಅವರು ಯಾವಾಗ ಕರ್ತನನ್ನು ಆಶ್ರಯಿಸಿಕೊಂಡು ಆತನ ಬಲವನ್ನು ಆಶ್ರಯಿಸಿಕೊಳ್ತಾರೋ ಆಗ ಅವರು ಜಯಶಾಲಿಗಳಾಗುವಂತವರಾಗಿದ್ದರು.
ಪ್ರವಾದಿಯು ಇದೇ ಮಹಾಸತ್ಯವನ್ನ ನಮಗೆ ತಿಳಿಸ್ತಾನೆ. ಲೋಕನ್ ಸುವಾರ್ತೆ 16ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ಕಾಣ್ತೇವೆ. ಆಗ ಅಬ್ರಹಾಮನು ಒಂದು ಮಾತನ್ನ ಹೇಳ್ತಾನೆ ಆ ಭೋಗ ಪುರುಷನಿಗೆ, ಇಸ್ರೇಲದವನಿಗೆ, ಅಯ್ಯ, ನಿಮ್ಮ ಬಳಿಯಲ್ಲಿ ಪ್ರವಾದಿಗಳ ಗ್ರಂಥ ಉಂಟು, ನಿಮ್ಮ ಬಳಿಯಲ್ಲಿ ಮೋಶೆ ಗ್ರಂಥ ಉಂಟು, ಅದನ್ನು ಓದಿ ಕೇಳಿ ಅದರಲ್ಲಿಂದ ಮಾನಸಾಂತರ ಪಡೆದ ಹೋದರೆ ಇನ್ನ ಯಾವುದರಿಂದ ಅವರು ಕೂಡ ಮನಸ್ಸಾಂತರ ಪಡೀಲಿಕ್ಕೆ ಆಗುವುದಿಲ್ಲ. ಆದುದರಿಂದ ಪ್ರಿಯರೇ, ವಾಕ್ಯವೆಂಬಾತನು ನಮ್ಮ ಬಳಿಯಲ್ಲಿದ್ದು ನಡೆಸುವಂತವನಾಗಿರ್ತಾನೆ. ಈ ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವರಾಗಿ ಸಾಗಬೇಕಾಗಿದೆ ಎಂಬುದು ಸತ್ಯವೇದವು ನಮಗೆ ಹೇಳುತ್ತದೆ. ಹಾಗಾದ್ರೆ ಏನು? ಫರ್ಗೆಟ್ ದಿ ಪಾಸ್ಟ್. ಹಿಂದಿನದು ನಾವು ಮರೆತು ಹೋಗಿ ಮತ್ತು ಏನು ಮಾಡಬೇಕು? ತಕ್ಷಣ ಮುಂದಕ್ಕೆ ಹೋಗಬಾರದು, ಪ್ರಸ್ತುತದಲ್ಲಿ ನಿಲ್ಲಬೇಕು, ವರ್ತಮಾನದಲ್ಲಿ ನಿಲ್ಲಬೇಕು. ಕರ್ತನಲ್ಲಿ ಪ್ರಿಯರೇ, ಕಳೆದು ಹೋದರೆ ಇತಿಹಾಸ ಅನ್ನುತ್ತಾರೆ, ನಡೆಯುವುದಾದರೆ ಭವಿಷ್ಯ ಅನ್ನುತ್ತಾರೆ. ವರ್ತಮಾನದಲ್ಲಿರುವುದೇ ಮನುಷ್ಯ. ನಾವು ಇಂದಿನವರು, ನಾವು ಈಗಿನವರು. ಮನುಷ್ಯನಿಗೆ ಅವನೇ ಒಂದು ಸಮಸ್ಯೆ. ಕರ್ತನಲ್ಲಿ ಪ್ರಿಯರೇ, ನಾವು ವರ್ತಮಾನದಲ್ಲಿ ನಿಲ್ಲಲಿಕ್ಕಾಗೋದಿಲ್ಲ ಯಾವತ್ತೂ ಕೂಡ. ಇಲ್ಲ ನಾವು ಹಿಂದಕ್ಕೆ ಹೋಗ್ತೀವಿ, ಇಲ್ಲ ನಾವು ಮುಂದಕ್ಕೆ ಹೋಗ್ತೀವಿ. ಆಗಿದ್ದಿದ್ರೆ ಹೀಗಿದ್ದಿದ್ರೆ ಎಂಬುದಾಗಿ ನಾವು ಸಾಮ್ರಾಜ್ಯದಲ್ಲಿ ಪ್ರಭುಗಳಾಗ್ಲಿಕ್ಕೆ ಹೋಗ್ತೀವಿ. ಹಾಗಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಹೀಗಾಗಿದ್ದರೆ ಎಷ್ಟು ಒಳ್ಳೇದಾಗ್ತಿತ್ತು ಎಂಬುದಾಗಿ ಊಹಾಪೋಹಗಳಿಗೆ ಹೋಗ್ತೀವಿ. ಅದರ ದೇವರ ವಾಕ್ಯ ಹೇಳುತ್ತೆ, ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಪ್ರೆಸೆಂಟ್. ವರ್ತಮಾನದಲ್ಲಿ, ಆ ಪ್ರಸ್ತುತ ಕಾಲದಲ್ಲಿ ಕ್ರಿಸ್ತನಿಗಾಗಿ ನಾವು ನಿಲ್ಲಬೇಕು. ಇದು ಅಪೊಸ್ತಲನಾದ ಪೌಲನು ತನ್ನ ಜೀವಿತದಲ್ಲಿ ಪ್ರಾಯೋಗಾತ್ಮಕವಾಗಿ ಅನುಸರಿಸಿ ನಮಗೆ ಹೇಳುವಂತದನ್ನು ಕಾಣ್ತೇವೆ. ದಯಮಾಡಿ ನೋಡ್ರಿ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಚನಗಳು. ಯಾರಾದರೂ ಸತ್ಯವೇದ ತೆಗೆದಿದ್ರೆ ಅವುಗಳನ್ನು ಓದಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14 ವಚನಗಳು. ನಾನೇ ಓದ್ತೀನಿ. ಹದಿಮೂರನೇ ವಚನ. ನಾನಂತೂ ಹಿಡಿದುಕೊಂಡೆನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೇರೆ, ತಕ್ಷಣ ಭವಿಷ್ಯಕ್ಕೆ ಹೋಗ್ಲಿಲ್ಲ, ಎದೆ ಬೊಗ್ಗಿಸಿಕೊಂಡನು. ವಿ ನೀಡ್ ಟು ಎಂಟರ್ ಇನ್ ಟು ದ ನ್ಯೂ ಇಯರ್ ವಿತ್ ಹಂಬಲ್ನೆಸ್. 2026ಕ್ಕೆ ನಾವು ದೀನತೆಯಿಂದ ನಾವು ಪ್ರವೇಶ ಆಗಬೇಕು. ಎದೆ ಬೊಗ್ಗಿದವರಾಗಿ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ, ಆತನ ಸನ್ನಿಧಿಗೆ, ಆತನ ಮುಂಬದಿಯಲ್ಲಿ ಯಾವ ರೀತಿ ಹಿರಿಯರು ತಮ್ಮ ಕಿರೀಟಗಳನ್ನು ತೆಗೆದಿಟ್ಟು ಪರಲೋಕದ ವಿಷಯದಲ್ಲಿ ನಾವು ನೋಡುವಾಗ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ಅವರು ಆರಾಧಿಸುವಾಗ ಹೇಗೆ ತಮ್ಮನ್ನು ತಗ್ಗಿಸಿಕೊಂಡರು, ಹೇಗೆ ತಮ್ಮನ್ನ ಸಂಪೂರ್ಣ ಎದೆ ಬೊಗ್ಗಿದವರಾಗಿ, ಪೌಲನ ಅನುಭವ ಅದು. ಹಾಗೆ ಕರ್ತನಲ್ಲಿ ಪ್ರಿಯರೇ, ಹಂಬಲ್ನೆಸ್ ಲೀಡ್ಸ್ ಟು ಸಕ್ಸಸ್, ಪ್ರೌಡ್ನೆಸ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ದೀನತ್ವ ಯಶಸ್ಸಿಗೆ ಕಾರಣ ಆಗುತ್ತದೆ, ಅಹಂ ನಾಶಕ್ಕೆ ಕಾರಣ ಆಗುತ್ತದೆ. ಇದು ಸತ್ಯವೇದ ಹೇಳುವಂತ ಮಾತು. ಹಾಗಾಗಿ ಪೌಲನ ಹೇಳ್ತಾನೆ, ಹಿಂದಿನ ಸಂಗತಿಗಳನ್ನು ಮರೆತು. ಏನನ್ನು ಮರೆತಿದ್ದಾನೆ ಅಪೊಸ್ತಲನಾದ ಪೌಲ?
ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ. ನಾನು ಹೆಚ್ಚು ಅದು ಓದಿಸ್ಲಿಕ್ಕೆ ಹೋಗುದಿಲ್ಲ. 14ನೇ ವಚನದಲ್ಲಿ ಈಶಾನ್ಯದ ಹುಚ್ಚು ಗಾಳಿ ಹೊಡೆದಾಗ ಪೌಲನು ಪ್ರಯಾಣ ಮಾಡುವ ಹಡಗು ಅದು ಭಯಂಕರವಾದಂತ ಆ ಬಿರುಗಾಳಿಯ ಹೊಡೆತಕ್ಕೆ ಅಲುಗಾಡುತ್ತಾ ಆ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರೂ ಕೂಡ ಗಲಿಬಿಲಿಗೊಂಡಂತ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಅವರ ಬಳಿಯಲ್ಲಿ ಹೋಗಿ 14 ದಿನ ಆಯಿತು, ನೀವ್ಯಾರು ಕೂಡ ಊಟ ಮಾಡಲಿಲ್ಲ, ದಯವಿಟ್ಟು ನೀವು ಊಟ ಮಾಡಿ ಅಂತ ರೊಟ್ಟಿಯನ್ನು ಮುರಿದು ಸ್ತೋತ್ರ ಮಾಡಿ ಅವರೆಲ್ಲರಿಗೂ ತಿನ್ನಿಸಿದ್ದು ಅದು ಬಹಳ ಒಳ್ಳೆಯ ಘಟನೆವೇ, ಕಹಿ ಘಟನೆಯೇ ಆಗಿತ್ತು. ಕಳೆದ ವರ್ಷದಲ್ಲಿ ಹಡಗು ಹೊಡೆದಂತ ಸ್ಥಿತಿಗಳು ಆಗಿರಬಹುದು, ಮನಸ್ಸುಗಳು ಬಿರುಕುಗಳು ಆಗಿರಬಹುದು, ಮನಸ್ತಾಪಗಳು ವೇದನೆಗಳು ಆಗಿರಬಹುದು. ಆದರೆ ಹಡಗು ಮುಂದಕ್ಕೆ ಹೋಯಿತು. ಪೌಲನು ಹಡಗಿನಲ್ಲಿರುವ ಎಲ್ಲರಿಗೂ ಒಂದು ಮಾತನ್ನು ಹೇಳಿದ್ದೇನೆಂದ್ರೆ, ಕರ್ತನ ದೂತನು ನನ್ನ ಬಳಿಗೆ ಬಂದು ನಿನ್ನ ಮೇಲೆ ದಯವಿಟ್ಟು ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರ ಪ್ರಾಣಕ್ಕೆ ಯಾವ ಹಾನಿಯೂ ಆಗದ ಹಾಗೆ ದೇವರ ಆತ್ಮನು ಅವರನ್ನು ಕಾಪಾಡುತ್ತಾನೆ. ಪೌಲನು ಅದೇ ಮಾತನ್ನು ಅವರಿಗೆ ಹೋಗಿ ಹೇಳ್ತಾ, ನಿಮ್ಮ ಕೂದಲು ಒಂದು ಕೂಡ ಬಿದ್ದು ಹೋಗುವುದಿಲ್ಲ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ನಮ್ಮ ಧ್ವನಿಯ ನಾಯಕನು, ನಮ್ಮ ಜೀವ ನಾಯಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನೇ ನನ್ನ ಜೀವನದೊಳಗೆ ಬಾ, ಕರ್ತನಾದ ಯೇಸು ಕ್ರಿಸ್ತನೇ ನನ್ನ ಕುಟುಂಬವೆಂಬ ಹಡಗಿನೊಳಗೆ ನೀನು ಬಾ ಸ್ವಾಮಿ, ನೀನು ನನಗೆ ನಾಯಕನಾಗು, ನೀನು ನನಗೆ ಅಧಿಪತಿಯಾಗು. ಈ ಭಾರವನ್ನು, ಈ ಹಡಗನ್ನು ನಡೆಸುವವನು ನೀನು. ಅದು ಕರ್ತನಲ್ಲಿ ಪ್ರಿಯರೇ, ಮೋಶೆ ಆ ರೀತಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ ದೇವರ ಮೇಲೆ ಭಾರ ಹಾಕಿದನು. ವಿಮೋಚನ ಕಾಂಡ 15ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ಆ ಮಾತು ಕಾಣ್ತೇವೆ. He acknowledges the sovereignty of God. ದೇವರ ಸಾರ್ವಭೌಮತ್ವವನ್ನ ಆತ ಅರ್ಥ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದನು. ಹೌದು ಪ್ರಿಯರೇ, ಇಷ್ಟರವರೆಗೂ ಇಲ್ಲಿವರೆಗೂ ವ್ಯಾಧಿ, ಬಾಧೆ, ಕಷ್ಟ, ಸಂಕಟ, ನೋವು, ನಲಿವುಗಳ ನಡುವೆ ನಡೆಸಿರುವಂತ ನಮ್ಮ ಕರ್ತನು, ಆತನು ನಮ್ಮ ಬಳಿಯಲ್ಲಿದ್ದಾನೆ. ನಮ್ಮ ಜೀವನವೆಂಬ ಹಡಗಿನಲ್ಲಿ ಆತನಿದ್ದಾನೆ. ಚಿಂತೆ ಯಾಕೆ? ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಕ್ಕೆ ಹೋಗುವಾಗ ದೇವರ ವಾಕ್ಯ ನಮಗೆ ಒಂದು ಮಾತನ್ನು ಹೇಳುತ್ತೆ. ಆತನು ಹೇಳುವ ಮಾತೇನೆಂದರೆ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿರಿ. ಅದೇ ಮಾತು ನಾವು ಮೊದಲನೇ ಅರಸರ ಗ್ರಂಥ 20ನೇ ಅಧ್ಯಾಯ 22ನೇ ವಚನದಲ್ಲಿ ಪ್ರವಾದಿಯು ಅರಸನಿಗೆ ಹೇಳಿರುವ ಮಾತನ್ನ ನಾವು ಕಾಣ್ತೇವೆ. ನಿನ್ನನ್ನು ನೀನು ಬಲಪಡಿಸಿಕೋ. ಮೊದಲನೇ ಅಂಶ ಬಲಪಡಿಸಿಕೋ, ಎರಡನೇ ಅಂಶ ಜಾಗರೂಕನಾಗಿರು, ಮೂರನೇ ಅಂಶ ಪರ್ಯಾಲೋಚಿಸು. ಆ ವಚನದಲ್ಲಿರುವ ಈ 3 ಮಾತುಗಳನ್ನು ನಾವು ಧ್ಯಾನಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. 2026ನೇ ಇಸ್ವಿಗೆ ಬಹಳ ಧೈರ್ಯವಾಗಿ, ಬಹಳ ಸಕಾರಾತ್ಮಕವಾಗಿ ಕರ್ತನು ತಾನೇ ನಮ್ಮ ಜೀವ ನಾಯಕನಾಗಿ, ನಮ್ಮ ಹಡಗನ್ನ ನಡೆಸುವವನಾಗಿ, ನಮ್ಮ ಜೀವನ ಭಾರವನ್ನ ಆತನು ಹೊತ್ತಂತವನಾಗಿ ನಡೆಸುವನು ಎಂಬುದಾಗಿ ಕರ್ತನೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನಿಂದ ಮುಂದಕ್ಕೆ ಸಾಗೋಣ. ಆದರೆ ಎಚ್ಚರಿಕೆ, ಬಲಪಡಿಸಿಕೊಳ್ಳಬೇಕು. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ದಯವಿಟ್ಟು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಒಂದು ಮಾತು ಹೇಳ್ತಾನೆ. ಅವರು ಬಳಲಿ ಹೋಗಿದ್ದಾರೆ. ಗೆತ್ಸೆಮನೆ ತೋಟದಲ್ಲಿ ದೇಹ ಸಿದ್ಧವಾಗಿದೆ. ಇಂಥ ಸಂದರ್ಭಗಳು ನಮ್ಮಲ್ಲಿ ಬರೋದಿಲ್ವೇ? ಆತ್ಮ ಸಿದ್ಧವಾಗಿದೆ, ಕ್ಷಮಿಸಿ, ದೇಹಕ್ಕೆ ಬಲ ಸಾಲದು. ಸ್ವಾಮಿ ಒಂದು ಮಾತು ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಏನ್ ಮಾಡ್ಬೇಕು? ಪ್ರಾರ್ಥನೆಯನ್ನು ಮಾಡಬೇಕು. ಯವನ ಸಹ ಥ್ಯಾಂಕ್ ಯು ಬ್ರದರ್. ಎಚ್ಚರವಾಗಿದ್ದು ಓದಿ ಆ ವಚನವನ್ನ ಆಂಟೋನಿ ಬ್ರದರ್ ಪ್ಲೀಸ್. ಮತ್ತಾಯ ಸುವಾರ್ತೆ 26:41.
ಓಕೆ, 26:41. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸಾಕು ಬ್ರದರ್, ಥ್ಯಾಂಕ್ ಯು. ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಇದೇ ಪರಿಸ್ಥಿತಿ, ಶಿಷ್ಯರಿಗುಂಟಾದ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಕೂಡ ಉಂಟಾಗಿರಬಹುದು. ಅದಕ್ಕೆ ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಮನಸ್ಸಿದ್ಧವಾಗಿದೆ, ಪ್ರಾರ್ಥನೆ ಮಾಡಿರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಲೋಕದ ಜನರು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿಕೊಳ್ಳುವಾಗ ಎಚ್ಚರ ತಪ್ಪಿ ಏನೇನೋ ನಡೆದು ಹೋಗ್ತವೆ. ಅವು ನಮ್ಮ ಪ್ರಸ್ತಾಪ ಅಲ್ಲ. ಯಾಕಂದ್ರೆ ಅವ್ರಿಗೆ ಈ ವಾಕ್ಯೋಪದೇಶ ಇಲ್ಲ, ಅವ್ರಿಗೆ ಈ ವಾಕ್ಯವೇ ಗೊತ್ತಿಲ್ಲ, ಅವರಿಗೆ ಆತ್ಮೀಯ ಜೀವನದ ಆ ಒಂದು ಕಟ್ಟುಪಾಡು ಇಲ್ಲ. ಹಾಗಾಗಿ ಏನೋ ಪಟಾಕಿ ಸಿಡಿಸುವುದು, ಹಬ್ಬ ಮಾಡುವುದು, ಟೂರ್ ಹೋಗುವುದು, ಟ್ರಿಪ್ ಮಾಡುವುದು, ಅದು ಅವರ ರೀತಿಯ ಒಂದು ಆಚರಣೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದನು, ಪ್ರವಾದಿಯು ಅರಸನಿಗೆ ಹೇಳಿದನು, ಎಚ್ಚರವಾಗಿದ್ದು ಬಲಪಡಿಸಿಕೊಳ್ಳಿರಿ. ಹೇಗೆ ಬಲಪಡಿಸಿಕೊಳ್ಳಬೇಕು? ಪ್ರಾರ್ಥನೆ ಎಂಬ ಆಯುಧವನ್ನು ಉಪಯೋಗಿಸಿ. ಪ್ರಾರ್ಥನಾ ಶಕ್ತಿ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ದ ಸೀಕ್ರೆಟ್ ಆಫ್ ದಿ ಪವರ್ ಆಫ್ ಪ್ರೇಯರ್ ಈಸ್ ಸೀಕ್ರೆಟ್ ಪ್ರೇಯರ್. ಪ್ರಾರ್ಥನೆಯ ಯಶಸ್ಸಿನ ರಹಸ್ಯ ಏನೆಂದರೆ ರಹಸ್ಯ ಪ್ರಾರ್ಥನೆ. ಯೋಬು ಗ್ರಂಥದಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಪ್ರಾಯಶಃ 37ನೇ ಅಧ್ಯಾಯದಲ್ಲಿ ಅಂತ ನಾನು ನೆನೆಸ್ತೇನೆ. ಮುಂಜಾನೆ ವೇಳೆಯಲ್ಲಿ ನಕ್ಷತ್ರಗಳು ಗಾನ ಪ್ರತಿಗಾನಗಳನ್ನು ಮಾಡಿಕೊಳ್ಳುತ್ತಾ ಕೂಡಿಕೊಳ್ಳುವ ವೇಳೆಯಲ್ಲಿ ಆ ದೇವದೂತರುಗಳು ಅವರೆಲ್ಲರೂ ಕೂಡ ದೇವರಿಗೆ ಸ್ತುತಿಗಾನ ಮಾಡುವ ಆ ಮುಂಜಾನೆಯ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಮ್ಮ ಸ್ವರ, ನಮ್ಮ ಬೇಡಿಕೆ, ನಮ್ಮ ಆರ್ತನಾದ ಅಥವಾ ನಮ್ಮ ಪ್ರಾರ್ಥನೆ ಕರ್ತನ ಬಳಿಗೆ ನಾವು ಸಾಗಿಸಬೇಕಾಗಿದೆ. ಯಾಕಂದ್ರೆ ನಮಗೆ ಬರುವ ಶೋಧನೆಗಳಿಂದ, ನಮಗೆ ಬರುವ ಕಷ್ಟಗಳಿಂದ, ನಮಗೆ ಬರುವಂತಹ ಯಾವುದೇ ರೀತಿಯ ಪರಿಸ್ಥಿತಿಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಆ ಮುಂಜಾನೆಯ ಪ್ರಾರ್ಥನೆಯಲ್ಲಿ, ಕರ್ತನೆಯಲ್ಲಿ ಪ್ರಿಯರೇ, ಆ ಪ್ರವಾದಿ ಹೇಳಿರ ಮಾತಿನಲ್ಲಿ ಬಲಪಡಿಸಿಕೊಳ್ಳಬೇಕಾದರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಅಪೊಸ್ತಲನಾದ ಪೌಲನು ಒಂದು ಮಾತನ್ನ ಹೇಳ್ತಾನೆ ಬಲಪಡಿಸಿಕೊಳ್ಳುವ ವಿಷಯದಲ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಕ್ಷಮಿಸಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಕಡೆ ಮಾತು ಏನೆಂದರೆ, ನೀವು ಕರ್ತನನ್ನು ಓದಿ ಬ್ರದರ್. ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಸಾಕು ಬ್ರದರ್, ಸಾಕು, ಥ್ಯಾಂಕ್ ಯು. ಸಾಕು ಬ್ರದರ್, ಥ್ಯಾಂಕ್ ಯು. ಈ ಟಾಪಿಕ್ಗೆ ನಮ್ಗೆ ಅಷ್ಟು ಮಾತ್ರ ಸಾಕು. ಇಲ್ಲಿ ನಾವು ಬಲಗೊಳ್ಳಬೇಕಾಗಿರುವ ವಿಧಾನ ಹೇಗೆ? ಹೌ ಟು ಸ್ಟ್ರೆಂಗ್ಥನ್. ಹಾರ್ಲಿಕ್ಸ್ ಕುಡಿಯೋದ, ಮೊಟ್ಟೆ ತಿನ್ನೋದ, ಅದು ದೇಹಕ್ಕೆ ಬಲ ಕೊಡ್ತದೆ. ಆದರೆ ಪೌಲನಲ್ಲಿ ನಮಗೊಂದು ಮಾತು ಹೇಳುದೇನೆಂದ್ರೆ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದ ಆರ್ಮರ್ ಆಫ್ ಗಾಡ್, ಹಸಿರಸ್ತ್ರಾಣವನ್ನ, ಆ ನಡುಕಟ್ಟನ್ನ, ಸತ್ಯವೆಂಬ ನಡುಕಟ್ಟನ್ನ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಅಪೊಸ್ತಲನಾದ ಪೌಲನು ಅಲಂಕಾರಿಕ ಭಾಷೆಯಲ್ಲಿ, ಮೆಟಫಾರಿಕಲ್ ಲ್ಯಾಂಗ್ವೇಜ್, ಒಂದೊಂದು ಪದಕ್ಕೂ ಕೂಡ ಬಹಳ ಅರ್ಥಗರ್ಭಿತವಾಗಿರುವಂತ ತೂಕವಾದ ಪದ ಇದೆ, ಅರ್ಥ ಇದೆ, ಆ ಮಾತಿದೆ. ಅವುಗಳನ್ನು ಧರಿಸಿಕೊಂಡು ಸೈನಿಕರಂತೆ ನಿಲ್ಲುವಂತವರಾಗಬೇಕು ಪ್ರಿಯರೇ.
ಯಾಕಂದ್ರೆ ನಾವು ಎದುರಿಸುವಂತಹದ್ದು ಪ್ರಧಾನರನ್ನು, ಮತ್ತು ಅಲ್ಲೇ ನಾವು ಕಾಣ್ತೇವೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಪ್ರಿಯರೇ. ಇಟ್ಸ್ ನಾಟ್ ಸೋ ಸಿಂಪಲ್, ಬಟ್ ಇಟ್ ಇಸ್ ನಾಟ್ ಸೋ ಡಿಫಿಕಲ್ಟ್ ವಿತ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಧರಿಸಿಕೊಂಡಿರೋರಂತರಾಗಿ, ಆತನ ವಾಕ್ಯವನ್ನು ಧ್ಯಾನಿಸುವಂತವರಾಗಿ, ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತವರಾಗಿ ಆತ್ಮೀಕ ಯಾತ್ರೆಯಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಕರ್ತನಲ್ಲಿ ಪ್ರಿಯರೇ ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಯಾಕೆ ನಾವು ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕಂದ್ರೆ, ನಾವು ಆತನ ಶಕ್ತಿ ಎಷ್ಟು ಹೆಚ್ಚು ಆಶ್ರಯಿಸಿಕೊಳ್ಳುತ್ತೇವೋ ದೇವರು ಅಷ್ಟು ಸಂತೋಷ ಪಡ್ತಾರಂತೆ. ಕೀರ್ತನೆಗಳಲ್ಲಿ ಒಂದು ಮಾತಿದೆ, ದಯಮಾಡಿ ನೋಡ್ರಿ. 147ನೇ ಕೀರ್ತನೆ 10ನೇ ವಚನದಲ್ಲಿ, ಆಳಿನ ತೊಡೆಯ ಬಲದಲ್ಲಿಯೂ ಕುದುರೆಯ ಬಲದಲ್ಲಿಯೂ ಶಕ್ತಿಯಲ್ಲಿಯೂ ನನಗೆ ಸಂತೋಷವಿಲ್ಲ ಎಂಬುದಾಗಿ ದೇವರ ಮಾತನ್ನು ಹೇಳ್ತಾನೆ. ಆಳಿನ ತೋಳ್ಬಲದಲ್ಲಿ ಆತನ ಸಂತೋಷ ಪಡುವನಲ್ಲ, ಕುದುರೆಗಳ ಶಕ್ತಿಯಲ್ಲಿ. ಕುದುರೆಗಳಂದ್ರೆ ನಮ್ಮನ್ನ ರವಾನಿಸುವಂತ ಯಂತ್ರಗಳೇ ಇರಬಹುದು, ವಾಹನಗಳೇ ಇರಬಹುದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತ, ಅವೆಲ್ಲ ನಮಗಿವೆ ಅಂತ. ನಮ್ಮ ಪೊಸೆಷನ್ಸ್ ನಲ್ಲಿ ನಾವು ಹೆಚ್ಚಳ ಪಡಬಾರದು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಆತನ ಕೃಪೆಗೆ ಬೇಡುವವರಲ್ಲಿ ಆತನು ಆನಂದಿಸುವನಾಗಿರ್ತಾನೆ. ದೇವರೇ, ನನ್ನ ಕೈಲಿ ಆಗದು, ಆದ್ರೆ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸು. ದಯಮಾಡಿ ಓದ್ತೀರಾ? ಕೀರ್ತನೆ 147 10ನೇ ವಚನ. ಓದ್ತೀನಿ ಬ್ರದರ್. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆತನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಥ್ಯಾಂಕ್ ಯು ಬ್ರದರ್. ಸಾಕು. ನಾವು ಯಾಕೆ ಆತನನ್ನು ಆಶ್ರಯಿಸಿಕೊಳ್ಳಬೇಕು, ಆತನಲ್ಲಿ ಶಕ್ತಿ ಹೊಂದಬೇಕು ಅಂದ್ರೆ, ದೇವರು ತಾನೇ ಆ ವಿಷಯದಲ್ಲಿ ಆನಂದಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ವಿ ಆರ್ ಇನ್ ದಿಸ್ ವರ್ಲ್ಡ್ ನಾಟ್ ಟು ಪ್ಲೀಸ್ ಮೆನ್. ನಾವ್ ಈ ಲೋಕದಲ್ಲಿ ಇರುವುದು ಜನರನ್ನು ಮೆಚ್ಚಿಸೋದಕ್ಕಾಗಿ ಅಲ್ಲ. ನಾವ್ ಈ ಲೋಕದಲ್ಲಿರುವುದು ಐಶ್ವರ್ಯವಂತರನ್ನು ಮೆಚ್ಚಿಸೋದಕ್ಕೋಸ್ಕರ ಅಲ್ಲ. ಅದರ ಅರ್ಥ ನಾವು ಅವ್ರನ್ನ ದ್ವೇಷಿಸಬೇಕು ಅಂತಲ್ಲ. ಆದರೆ ನಾವು ಕರ್ತನ ಅಂತ ಯೇಸು ಕ್ರಿಸ್ತನು ಹೇಳಿರೋ ಮಾತಿನ ಪ್ರಕಾರವಾಗಿ ನಾವು ನೋಡುವಾಗ ಆತನ ಕೃಪೆಯನ್ನು ಆಶ್ರಯಿಸಬೇಕು. ಪೌಲನು 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಆತನ ಒಂದು ಕರವಸ್ತ್ರವನ್ನು ಮುಟ್ಟಿದರೆ ಎಷ್ಟೋ ಜನ ಸ್ವಸ್ಥತೆ ಹೊಂದುವಂತವ್ರು, ಆದರೆ ಆ ಪೌಲನಿಗೇನೆ ಸ್ವಸ್ಥತೆ ಆಗಿರ್ಲಿಲ್ಲ. ಕಣ್ಣಿನ ವ್ಯಾಧಿ ಆತನಿಗಿತ್ತು. ಆಗ 3 ಸಾರಿ ಪ್ರಾರ್ಥನೆ ಮಾಡಿದ್ರು. ದೇವರು ಹೇಳಿದ್ದಿಷ್ಟೇ, ನನ್ನ ಕೃಪೆ ನಿನಗೆ ಸಾಕು. ಹಿ ವಾಸ್ ಸೋ ಫೇತ್ಫುಲ್, ಹಿ ವಾಸ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕೃಪೆಯಿಂದಲೇ ನಾವು ನಡೆಸಲ್ಪಟ್ಟವರಾಗಿರ್ತೇವೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿರ್ತೇವೆ, ಕೃಪೆಯಲ್ಲಿಯೇ ನಾವು ಕೃಪೆಗೆ ಬೇಡುವುದರಲ್ಲಿಯೇ ಆತನು ಆನಂದ ಪಡುವನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಆತನ ಆಶ್ರಯಿಸಿಕೊಳ್ಳಬೇಕು. ಇನ್ನೊಂದು 2 ವಚನಗಳು ನಮ್ಮ ಮುಂದೆ ಉಂಟು, ಅವನ್ನು ನಾವು ಧ್ಯಾನಿಸೋಣ. ಆ ಬಲಪಡಿಸಿಕೊಳ್ಳುವ ವಿಧಾನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29 ಮತ್ತು 31 ವಚನ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ, Isaiah chapter 40 verse 29 and 31. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳುವವರು, ತರುಣರು ಸೊರಗಿ ಮುಗ್ಗರಿಸುವವರು, ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಸ್ಪಷ್ಟವಾಗಿ ಓದಿದ್ರಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂತ ಒಂದು ಮಾತೇನೆಂದರೆ,
ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಹೂ ವಿಲ್ ಗಿವ್ ದಿಸ್? ಈ ಲೋಕ ಸೋತವನನ್ನು, ಅವನು ಸೋತು ಹೋಗಿದ್ದಾನೆ, ಅವನ ಜೊತೆಯಲ್ಲಿ ಏನಿದೆ ಬಿಡಿ ಎಂಬುದಾಗಿ ಹೇಳುವರು. ಆದರೆ ಸೋತಿರುವವನನ್ನು, ಸೋತವನಿಗೆ ತ್ರಾಣವನ್ನು, ನಿರ್ಬಲನು ಕೈಲಾಗೋದೇನ ಅವನನ್ನೇನು ಎಂಬುದಾಗಿ ಲೋಕವು ನೆಗ್ಲೆಕ್ಟ್ ಮಾಡುತ್ತೆ, ಲೋಕದ ಜನರು ನೆಗ್ಲೆಕ್ಟ್ ಮಾಡುವಂತ ನೀತಿ. ಆದರೆ ದೇವರು ಬಹುಬಲವನ್ನು ದಯಪಾಲಿಸುತ್ತಾನೆ. ಆದ್ದರಿಂದ 31ನೇ ವಚನ ಕಾಣ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ವಾಟ್ ಎ ಗ್ರೇಟ್ ಪ್ರಾಮಿಸ್ ವಿ ಹ್ಯಾವ್. 2026ನೇ ಇಸ್ವಿಗೆ ಹೆಚ್ಚಿ ಇಡುವಂತ ನಮಗೆಲ್ಲರನ್ನು ನಮ್ಮಗಳ ಶಕ್ತಿಯಿಂದಲ್ಲ, ನಮ್ಮಗಳ ಬಲದಿಂದಲ್ಲ, ಆದರೆ ಕರ್ತನಲ್ಲಿ ಪ್ರಿಯರೇ ಆತನ ಮಹಾಶಕ್ತಿಯಿಂದ ನಮ್ಮನ್ನು ನಡೆಸೋನಾಗಿರ್ತಾನೆ. ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ರಿಂದ 10 ವಚನಗಳನ್ನ ನಾವು ನೋಡುವುದಾದ್ರೆ, ಈಗ ವಾಕ್ಯ ತೆರೆಯುವುದಕ್ಕೆ ಸಾಧ್ಯವಾದರೆ ತೆಗಿಬಹುದು. ಆದರೆ ಅಲ್ಲಿನ ಸಂಗತಿ ನಾವು ಗಮನಿಸಿ ನೋಡುವಾಗ, ಜಕರ್ಯನು ಒಬ್ಬ ಪೋಸ್ಟ್ ಎಕ್ಸಲಿಕ್ ಪ್ರಾಫಿಟ್, ಸೆರೆಯಿಂದ ಹಿಂದಿರುಗಿ ಬಂದಿರುವಂತ ಇಸ್ರಾಯೇಲ್ ಜನರನ್ನ, ಅವರಲ್ಲಿ ನಂಬಿಕೆಯನ್ನು ಪುನಃಸ್ಥಾಪನೆ ಮಾಡಲು ಮತ್ತು ಆಲಯವನ್ನು ಕಟ್ಟಲು, ಯೆರೂಸಲೇಮಿನ ಆಲಯವನ್ನು ಕಟ್ಟಲು ದೇವರು ಜೆರುಬ್ಬಾಬೆಲನನ್ನ ಬಲಪಡಿಸುವ ಸಂದರ್ಭದಲ್ಲಿ ಜಕರ್ಯ ಒಬ್ಬ ವಿಷನರಿ ಪ್ರಾಫಿಟ್. ಪ್ರಿಯರೇ, ಜಕರ್ಯ ಒಬ್ಬ ದಾರ್ಶನಿಕ ಪ್ರವಾದಿ. ಆತ ಅವರನ್ನು ಪುನಃ ಬಲಪಡಿಸುವಂತ ರೀತಿ ಬಹಳ ಚೆನ್ನಾಗಿದೆ. ಅವರನ್ನು ಪುನಃಸ್ಥಾಪನೆ ಮಾಡಬೇಕು, ರೀಬಿಲ್ಟ್ ಮಾಡಬೇಕು. ದೇವರ ವಾಕ್ಯ ವಿಶ್ವಾಸಿಯನ್ನ ರೀಬಿಲ್ಟ್ ಮಾಡುತ್ತೆ. 2025 ಅಂದುಕೊಳ್ಳೋದು ಮಾಡ್ಲಿಕ್ಕಾಗ್ಲಿಲ್ಲ, ಕಟ್ಟಡವು ಕಟ್ಲಿಕ್ಕಾಗ್ಲಿಲ್ಲ, ಮನೆಯ ಜವಾಬ್ದಾರಿಕೆಗಳನ್ನು ನಿರ್ವಹಿಸ್ಲಿಕ್ಕಾಗ್ಲಿಲ್ಲ. ನೋ ಮ್ಯಾಟರ್, ಹಿ ವಿಲ್ ರೀಬಿಲ್ಟ್. ಜಕರ್ಯನು ಅದೇ ಆಶ್ವಾಸನೆ, ಅದೇ ವಾಗ್ದಾನದ, ಅದೇ ಒಂದು ಪ್ರೋತ್ಸಾಹದ ಮಾತುಗಳನ್ನ ಇಸ್ರಾಯೇಲ್ ಜನರಕ್ಕೆ ಹೇಳುವಂಥದ್ದು ನಾವು ಕಾಣ್ತೇವೆ. ನೋಡ್ರಿ, ಆ ಮಾತು 4ನೇ ಅಧ್ಯಾಯ 6ನೇ ವಚನ ನಾನು ಓದ್ತೇನೆ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಹೇಗೆ? ಪರಾಕ್ರಮದಿಂದಲ್ಲ, ಮನುಷ್ಯನ ಪರಾಕ್ರಮದಿಂದಲ್ಲ, ಮನುಷ್ಯನ ಬಲದಿಂದಲ್ಲ, ಆದರೆ ದೇವರ ಆತ್ಮನಿಂದಲೇ. ದೇವರಾತ್ಮನು ನಡೆಸುವವನು, ಆತನು ಕಾರ್ಯವನ್ನು ಮಾಡುವವನು. ಮತ್ತು ಒಂದು ಸಂಗತಿಯನ್ನು ನಾವು 10ನೇ ವಚನದ ಕೊನೆ ಭಾಗದಲ್ಲಿ ಕಾಣ್ತೇವೆ. 10ನೇ ವಚನದ ಕೊನೆ ಭಾಗದಲ್ಲಿ ಕಾಣ್ತೇವೆ. ನಾನು ಓದ್ತೀನಿ, ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರು. ಪ್ರಾಯಶಃ ಕಾರ್ಯಗಳು ಅಲ್ಪವಾಗಿ ಪ್ರಾರಂಭ ಆಗ್ತವೆ. ನಮ್ಮ ನಂಬಿಕೆ ಜೀವಿತದ ಪ್ರಾರಂಭವು ಕೂಡ ತುಂಬಾ ಚಿಕ್ಕದಾಗಿ ಪ್ರಾರಂಭ ಆಗುತ್ತೆ. ಪ್ರಿಯರೇ, ವೈವಾಹಿಕ ಜೀವಿತ ಪ್ರಾರಂಭ ಮಾಡಿರುವ ಪ್ರಿಯರು ಯಾರಾದರೂ ಇದ್ದರೆ ಅವರದು ಕೂಡ ತುಂಬಾ ಚಿಕ್ಕದಾಗಿ ಪ್ರಾರಂಭ ಆಗತ್ತೆ. ಒಂದೇ ಸಾರಿ ಎಲ್ಲವನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಚಿಕ್ಕ ಒಂದು ಕುಟುಂಬ, ಚಿಕ್ಕ ಸಂಸಾರ, 2 ಪಾತ್ರೆಗಳು, 4 ತಟ್ಟೆಗಳು, ಅಥವಾ 1-2 ಚಾಪೆ, ಅಥವಾ 1-2 ಚೇರ್. ಆದ್ರೆ ನೋಡಿ, ದೇವರು ಮಹತ್ತರವಾದಂತಹ ಕಾರ್ಯವನ್ನು ಮಾಡ್ತಾನೆ. ಯಾರಿಗೆ? ಆತನನ್ನು ಆಶ್ರಯಿಸಿಕೊಂಡಿರೋರಿಗೆ, ಆತನ ಮೇಲೆ ನಂಬಿಕೆ ಇಟ್ಟಿರೋರಿಗೆ. ಆತನು ಹತ್ತಲಾರದಷ್ಟು ಎತ್ತರದ ಸ್ಥಳಕ್ಕೆ ಹತ್ತಿಸುವನಾಗಿರ್ತಾನೆ. ಪ್ರಿಯರೇ, ಕಾರ್ಯಗಳು ಅಲ್ಪವಾಗಿ ಪ್ರಾರಂಭವಾಗುವಾಗ ಅದನ್ನು ತೃಣೀಕರಿಸೋರು ಯಾರು? ಅದನ್ನು ಯಾರು ತಾನೇ ತಿರಸ್ಕರಿಸಾರು? ಮನುಷ್ಯನ ಪರಾಕ್ರಮದಿಂದಲ್ಲ, ಮನುಷ್ಯನ ಶಕ್ತಿಯಿಂದಲ್ಲ, ಯೆಹೋವನ ಆತ್ಮದಿಂದಲೇ
ನಡೆಸಲ್ಪಡುವಾಗ ಚಿಕ್ಕ ಕಾರ್ಯಗಳಾಗಿ ಪ್ರಾರಂಭವಾಗ್ತವೆ, ಸಣ್ಣದಾಗಿ ಪ್ರಾರಂಭ ಆಗುತ್ತವೆ. ಒಬ್ಬ ಚಿಕ್ಕ ಹುಡುಗನಿಂದ ಪ್ರಾರಂಭ ಆಗುತ್ತೆ. ಅವನ ಹತ್ರ ಇರುವ 5 ರೊಟ್ಟಿಗಳಿಂದ ಪ್ರಾರಂಭ ಆಗತ್ತೆ. ಅವನ ಹತ್ರ ಇರುವ 2 ಮೀನುಗಳಿಂದ ಪ್ರಾರಂಭ ಆಗತ್ತೆ. 5,000 ಜನರಿಗಿಂತ ಹೆಚ್ಚಾಗಿ ಆ ಅಲ್ಪ ಕಾರ್ಯದಿಂದ ದೊಡ್ಡ ಕಾರ್ಯವನ್ನು ದೇವರು ಮಾಡಬಲ್ಲನು. ಆದರೆ ಆ ಅಲ್ಪ ಕಾರ್ಯಕ್ಕೆ ನಾವು ಹಾಜರಾಗಬೇಕಾಗಿದೆ ಅಷ್ಟೇ. ಪ್ರಿಯ ವಿಶ್ವಾಸಿ, ಬದುಕುವ ಬದುಕನ್ನು ಕಟ್ಟಿಸಿಕೊಡುವಂತ ಸಾಮರ್ಥ್ಯ ಕರ್ತನು ನಮ್ಮ ಬದುಕಿಗೆ ಕೊಟ್ಟಿದ್ದಾನೆ. ಬದುಕಿಗೆ ಹಾಜರಾಗಬೇಕಷ್ಟೇ. ಡಿಪ್ರೆಷನ್ಗೆ ಹೋಗ್ಬಾರ್ದು, ನಿರಾಶೆಯ ಹಾದಿಗೆ ಹೋಗ್ಬಾರ್ದು. ಯಾಕಂದ್ರೆ ಆತ್ಮೀಯ ಜೀವನವೆಂಬುದು ಒಂದು ನಿರಂತರ ಪ್ರವಾಹ, ಅದು ಜಲಪಾತ ಅಲ್ಲ. ಆತ್ಮೀಯ ಜೀವನ ಎಂಬುದು ಒಂದು ಗಮ್ಯಸ್ಥಾನ ಅಲ್ಲ, ಅದು ಒಂದು ಪ್ರಯಾಣ. ಈ ಪ್ರಯಾಣದ ಎಲ್ಲ ಮಜಲುಗಳನ್ನ ದಾಟಿ ಹೋಗಬೇಕೆಂಬುದೇ ದೇವರ ಉದ್ದೇಶ. 25ರಲ್ಲಿ ಸಾಧನೆ ಆಗದೆ ಇದ್ದದ್ದನ್ನು 26ರಲ್ಲಿ ದೇವರು ಸಾಧನೆ ಮಾಡಿಸಿ ನಮ್ಮನ್ನ ಸಂತೃಪ್ತಿ ಪಡಿಸುವ ದೇವರಾಗಿರ್ತಾನೆ. ಕರ್ತನಲ್ಲಿ ಪ್ರಿಯರೇ, ನನ್ನ ಸಂದೇಶವನ್ನ ಮುಗಿಸುವ ಹಂತಕ್ಕೆ ಹೋಗ್ತಾ ಇದ್ದೇನೆ. ಇನ್ನು 2 ಅಂಶಗಳಲ್ಲಿ ಒಂದು ವಚನವನ್ನು ಮಾತ್ರ ನೋಡಿಕೊಳ್ಳೋಣ. ಜಾಗರೂಕನಾಗಿರು ಎಂಬುದಾಗಿರುವಾಗ ನಮಗೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಮಾತ್ರ ನಮ್ಮನ್ನ ಧ್ಯಾನಿಸಿಕೊಳ್ಳೋಣ. ಯಾಕಂದ್ರೆ ಅದನ್ನ ಓದಿಕೊಳ್ಳೋಣ. ಯಾಕಂದ್ರೆ ಇಷ್ಟು ಮಂದಿ ಸಾಕ್ಷಿ ಸಮೂಹ ನಮ್ಮ ಎದುರಿನಲ್ಲಿ ಇರುವಾಗ ಹತ್ತಿಕೊಳ್ಳುವ ಪಾಪವನ್ನು, ಯಾವುದೇ ಭಾರವನ್ನು ನಾವು ಹೊರದೆ ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಪೌಲನು ಅದನ್ನೇ ಹೇಳಿದ್ದು. ಹೆಬ್ರಿಯ ಗ್ರಂಥಕರ್ತ ಅದನ್ನೇ ಹೇಳ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀನು ಗುರಿಯನ್ನಿಟ್ಟಿಯೋ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀನು ದೃಷ್ಟಿಯನ್ನಿಟ್ಟಿಯೋ, ನಿನ್ನ ಓಟ ಸ್ಥಿರವಾಗಿ ಸಾಗುತ್ತೆ. ಆತ್ಮನಿಂದ ನಡೆಸ್ತಾನೆ, ಆತನೇ ಕರೆದುಕೊಂಡು ಹೋಗ್ತಾನೆ. ಬದುಕುವ ಬದುಕನ್ನ ಕಟ್ಟಿಕೊಡಿಸುವ ಸಾಮರ್ಥ್ಯ ದೇವರಾತ್ಮನಕ್ಕೆ ಸಾಧ್ಯತೆ ಇದೆ. ಈ ಮಾತುಗಳಿಂದ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಮತ್ತು ಕೊನೆಯದಾಗಿ ಆ ಪ್ರವಾದಿ ಹೇಳ್ತಾನೆ ಆ ಇಸ್ರಾಯೇಲ್ ಅರಸನಿಗೆ, ಅಯ್ಯ, ನೀನು ಜಾಗ್ರತೆ ಇರೋ ಮನುಷ್ಯನಲ್ಲ, ಯೆಜೆಬೇಲನ ಮಾತು ಕೇಳುವವನು. ನೀನು ಜಾಗೃತಿ ಆಗಿರು, ನೀನು ಪರ್ಯಾಲೋಚಿಸು ಅಂದ್ರೆ ಪರಿಪರಿಯಾಗಿ ಆಲೋಚನೆ ಮಾಡು. ಹೌದು ಪ್ರಿಯರೇ, ವಿಜ್ಞಾನ ಹೇಳುತ್ತೆ ನಾವುಗಳು ನಮ್ಮ ಲೈಫ್ ನಲ್ಲಿ ರೆಡಿಮೇಡ್ ವಸ್ತುಗಳಿಗೆ ರೂಢಿ ಆಗಿರ್ತವೆ. ಎಲ್ಲ ರೆಡಿಮೇಡ್ ಪ್ರಾಡಕ್ಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ರೆಡಿಮೇಡ್ ಫುಡ್, ರೆಡಿಮೇಡ್ ಜೆರಾಕ್ಸ್ ನೋಟ್ಸ್, ಎಲ್ಲ ಕೂಡ ರೆಡಿಮೇಡ್ ವರ್ಲ್ಡ್. ಕರ್ತನಲ್ಲಿ ಪ್ರಿಯರೇ, ಆದರೆ ಪರಿಪರಿಯಾಗಿ ನಾವು ಆಲೋಚನೆ ಮಾಡಿದಾಗ ದೇವರ ವಾಕ್ಯ ಹೇಳುತ್ತೆ, ಯೂದನ ಪತ್ರಿಕೆ 20 ಮತ್ತು 21 ವಚನ ಒಂದನ್ನ ಓದಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ದಯಮಾಡಿ ಬನ್ನಿ. ಯೂದನ ಪತ್ರಿಕೆ 1ನೇ ಅಧ್ಯಾಯದಿರೋದು 20ನೇ ವಚನ ಮತ್ತು 21ನೇ ವಚನ ನಾವು ಓದಿಕೊಂಡು ಮುಂದಕ್ಕೆ ಸಾಗೋಣ. ನಾನೇ ಓದ್ತೀನಿ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, ನಾನು ಇದನ್ನೇನು ವಿವರಿಸ್ಲಿಕ್ಕೆ ಹೋಗುವುದಿಲ್ಲ, ಅರ್ಥವಾಗುತ್ತೆ ನಮಗೆ ಚೆನ್ನಾಗಿ. ಕ್ರಿಸ್ತ ನಂಬಿಕೆಯನ್ನೇ ಆಧಾರ ಮಾಡಿಕೊಳ್ಳಬೇಕು, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು, ಪವಿತ್ರ ಆತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಇಸ್ಕೊಳ್ಳಿರುವಂತ ತಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಕರ್ತನು ಹೊಸ ವರ್ಷದಲ್ಲಿ ಶುಭವನ್ನು ತರಲಿ,
ಬಲಪಡಿಸಲಿ. ನಾವು ಆತ್ಮೀಕ ಯಾತ್ರೆಯಲ್ಲಿ ಮುಂದಕ್ಕೆ ಸಾಗೋಣ. ಕರ್ತನು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ವೆರಿ ಮಚ್.